ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಲಾವಿ ವಿನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಆಲ್ರೆಡಿ ನಿಮ್ಮ ತಮಿಳಿನಲ್ಲಿ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ನಾವು ಹೋಗ್ತಿರೋದು ಧರ್ಮಸ್ಥಳಕ್ಕೆ. ತುಂಬ ವರ್ಷಗಳೇ ಆಗಿತ್ತು ನಾನು ಹೋಗಿ. ಸೊ ಮದುವೆ ಆದಮೇಲೆ ಕೂಡ ನಾನು ಹೋಗಿರಲಿಲ್ಲ. ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಆ ಬಿಸಿಲೆ ಘಾಟ್ ಆಗಿರ್ಬೋದು, ಸಕಲೇಶಪುರ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ನೇಚರ್ ಅಂತೂ ಕಣ್ಣಿಗೆ ಅಷ್ಟು ಏನಂತಾರೆ ತಂಪು ಅಂತಲೇ ಹೇಳ್ಬೋದು. ನಮ್ಮ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ನೋಡಿ ನೋಡಿ ಸಾಕಾಗಿರೋರಿಗೆ ಇದೊಂದು ಒಳ್ಳೆ ಜಾಗ. ಆ್ಯಂಡ್ ಟ್ರಿಪ್ ಕೂಡ ಆದಂಗೆ ಇರುತ್ತೆ, ದೇವ್ರ ದರ್ಶನ ಮಾಡ್ದಂಗೂ ಕೂಡ ಆದಂಗೆ ಇರುತ್ತೆ. ಆ್ಯಂಡ್ ನಾವು ವೆಡ್ನೆಸ್ಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದು. ಅರೌಂಡ್ ಬ್ಯಾಂಗ್ಳೂರು ಬಿಟ್ಟಾಗ 6 o'clock ಆಗಿತ್ತು ನಾವು ಬಿಟ್ಟಾಗ. ಆ್ಯಂಡ್ ಇಲ್ಲಿಗೆ ಬರಬೇಕು ಅಂದರೆ 7 hours ಅಂತೂ ಬೇಕೇ ಬೇಕು. ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಗ್ತಿದೆ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ. ಇಲ್ಲಿ ಕೇಳಿ ಏನಂತ ಗೊತ್ತಾ ನಿಮಗೆ? ಸಕಲೇಶಪುರ ನಾವು ಎಂಟರ್ ಆಗಿದ ತಕ್ಷಣ ವ್ಯೂ ಪಾಯಿಂಟ್ಸ್ ಅಂತೂ ತುಂಬ ಚೆನ್ನಾಗಿ ಕಣ್ಣಿಗೆ ಕುಗ್ತಾ ಇತ್ತು. ಅದು ನೋಡೋದಕ್ಕೆ ಒಂದು ಆನಂದ. ನಾನಂತೂ ಕಾರಲ್ಲಿ ಕೂತ್ಕೊಂಡು ಬರೀ ಕಿಟಕಿಯಿಂದ ಆಚೆ ನೋಡ್ತಿದ್ದೆ ಕೂತ್ಕೊಂಡು. ಆ ವ್ಯೂ ಪಾಯಿಂಟ್ಸ್ ಎಲ್ಲ ಆ ಸೀನರಿನೇ ಒಂದು ಚೆಂದ. ಸೊ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೆ. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋರು ಮತ್ತು ಧರ್ಮಸ್ಥಳಕ್ಕೆ ಬರೋದು ಹಲವಾರು ಕಾರಣಗಳಿರುತ್ತೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಯಾಕೆ ಬರ್ತಾರೆ ಅಂದರೆ ಎರಡೇ ಕಾರಣ. ಒಂದು ಚರ್ಮದ ಕಾಯಿಲೆಯಿಂದ ಬಳಲ್ತಿರ್ತಾರೆ, ಇನ್ನೊಂದು ಮಕ್ಕಳಾಗಿರಲ್ಲ ಅಂಥವರು ಬರ್ತಿದ್ದಾರೆ. ಇವೆರಡಕ್ಕೂ ಒಂದು ವೈಜ್ಞಾನಿಕ ಕಾರಣಗಳಿದೆ ಗಾಯ್ಸ್. ಅದೇನು ಅಂದರೆ ಈ ಕುಮಾರದ್ವಾರದಲ್ಲಿ ಹರಿದು ಬರುವ ನೀರಲ್ಲಿ ಸಾಕಷ್ಟು ಔಷಧಿ ಪ್ರಮಾಣಗಳಿರ್ತವಂತೆ. ಇಲ್ಲಿ ಎಷ್ಟೊಂದು ಔಷಧಿ ಆದಂಥ ಗಿಡಮೂಲಿಕೆಗಳು ಇಲ್ಲಿ ಸಿಗುತ್ತೆ. ಸೊ ಆ ಗಿಡಮೂಲಿಕೆಗಳೇ ಈ ನೀರಲ್ಲಿ ಬೆರ್ತೋಗಿ ಈ ನೀರಲ್ಲಿ ಹರಿದು ಬರ್ತಿರುತ್ತೆ. ಅದಕ್ಕೋಸ್ಕರ ಕುಮಾರದ್ವಾರ ನದಿ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿನ ಆಕ್ಸಿಜನ್ ಕೂಡ, ವೆದರ್ ಕೂಡ ಅಷ್ಟೇ ಶ್ರೇಷ್ಠ. ಎಷ್ಟೊಂದು ಕಾಯಿಲೆಗಳಿಂದ ಬಳಲ್ತಿರೋರಾಗಿರ್ಬೋದು. ದೆನ್ ನಾವು ಬೆಂಗಳೂರಲ್ಲಿ ಇರೋರು ತುಂಬ ಟ್ರಾಫಿಕ್ಕು ಅದು ಇದು ಅಂತ ಅಂದ್ಕೊಂಡೇ ಇರ್ತೀವಿ. ಸೊ ಇಲ್ಲಿ ಬಂದು ಒಂದಿನ ಪೂಜೆ ಮಾಡಿಕೊಂಡು ದೇವರಿಗೆ ನಾವಿಲ್ಲೊಂದಿನ ಸ್ಟೇ ಆಗಿ ಹೋದಷ್ಟು ಮನಸ್ಸಿಗೆ ತುಂಬ ಆನಂದ ಮತ್ತು ತುಂಬ ನೆಮ್ಮದಿ ಅಂತಲೇ ಅನಿಸುತ್ತೆ ಗಾಯ್ಸ್. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಯಾಕೆ ನೆಲೆ ನೀಡಿದ್ದಾನೆ ಅಂತ ಅನ್ನೋದಕ್ಕೆ ಒಂದು ದೊಡ್ಡ ಕಾರಣನೇ ಇದೆ ಗಾಯ್ಸ್. ಇಲ್ಲಿ ಸರ್ಪಯಾಗ ಏನು ಮಾಡ್ತಾನೆ ಜನಮೇಜಯ, ಸುಬ್ರಹ್ಮಣ್ಯ ಆಸುಪಾಸಲ್ಲೇ ನಡೆಯೋದು ಇದು. ಹಾಗಾಗಿ ದಕ್ಷಕ ಮತ್ತು ವಾಸಕಿ ಸುಬ್ರಹ್ಮಣ್ಯ ಸ್ವಾಮಿನ ರಿಕ್ವೆಸ್ಟ್ ಮಾಡ್ತಾರೆ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲೇ ನೆಲೆ ನೀಡಿದ್ದಾರೆ ಅನ್ನೋ ಪದ್ಧತಿ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಪ್ರಕೃತಿ ಸೌಂದರ್ಯವನ್ನು ನೋಡಿ ಸೊ ನಾನಿಲ್ಲೇ ಕೂತ್ಕೊತೀನಿ ಅಂತ ಹೇಳಿ ಈ ಜಾಗದಲ್ಲಿ ಕೂತಿದ್ದಾರೆ ಅನ್ನೋ ಪದ್ಧತಿ ಇದೆ. ಇನ್ನೊಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಶಾಪ ಕೂಡ ಇಲ್ಲಿದೆ. ಒಂದಿನ ಬ್ರಹ್ಮನ ಜೊತೆ ಸುಬ್ರಹ್ಮಣ್ಯ ಸ್ವಾಮಿ ಆಟವಾಡ್ತಿರ್ಬೇಕಾದ್ರೆ ಬ್ರಹ್ಮನ್ನ ಕಟ್ಟಾಕ್ಬಿಟ್ಟಿರ್ತಾರೆ. ಬ್ರಹ್ಮದೇವ ಕೊಡೋ ಉತ್ತರಗಳು ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ಯಾಟಿಸ್ಫೈ ಆಗ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ಅವ್ರನ್ನ ಕಟ್ಟಾಕ್ಬಿಟ್ಟಿರ್ತಾರೆ. ಈ ಥರ ನೀನು ಆಟಗಳನ್ನೆಲ್ಲ ಆಡಿ ಲೋಕನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೀಯ ನೀನು ಅಂತ ಹೇಳಿ ಕಟ್ಟಾಕಿರ್ತಾರೆ. ಕಟ್ಟಾಕ್ದಾಗ ಸರೀಸೃಪ ಆಗು ನೀನು ಅಂತ ಹೇಳಿ ಸುಬ್ರಹ್ಮಣ್ಯನಿಗೆ ಶಿವ ಶಾಪ ನೀಡ್ತಾರೆ. ಅದರಿಂದ ಇವೆರಡು ಕಾರಣದಿಂದ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ನೆಲೆಸಿದ್ದಾರೆ ಅನ್ನೋ ಪದ್ಧತಿ ಇದೆ. ನಾವು ಹೋಗಿದ್ದು ಧರ್ಮಸ್ಥಳಕ್ಕೆ ವೆಡ್ನೆಸ್ಡೇ ಆದ್ದರಿಂದ ತುಂಬಾ ಖಾಲಿಯನ್ನೇ ಅಂತ ಅನಿಸ್ತಿತ್ತು. ಅಷ್ಟು ಜನ ಅಂತ ಏನು ಕಾಣಿಸ್ಲಿಲ್ಲ ನಮಗೆ. ದರ್ಶನಕ್ಕೆ ಕ್ಯೂನಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ 200 rupees ಕೊಟ್ಟು ನಾವು ಸ್ಪೆಷಲ್ ದರ್ಶನ ತೊಗೊಂಡ್ವಿ. ಸ್ವಲ್ಪ ಬೇಗನೆ ಹೋಗಬೇಕು, ಬಿಕಾಸ್ ನಾವು 1 day ಟ್ರಿಪ್ ಪ್ಲ್ಯಾನ್ ಮಾಡಿತ್ತು, ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಒನ್ ಡೇನಲ್ಲಿ ನಾವು ವಾಪಸ್ ಬರೋಣ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ. 200 rupees ಕೊಟ್ಟು ಸ್ಪೆಷಲ್ ದರ್ಶನ ತೊಗೊಂಡಾಗ ನಮಗೆ ಬೇಗನೆ ದರ್ಶನ ಆಯಿತು. ಒಂದು 1/2 hourಗೆಲ್ಲ ದರ್ಶನ ಆಯಿತು. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯ ದಾರಿ ಕಡೆ ಹೋಗ್ತಾ ಇದ್ದೀವಿ. ನೋಡಿ ತುಂಬ ಮಳೆಯಲ್ಲಿ ನಾವು ಕಾರ್ ಓಡಿಸ್ಕೊಂಡು ಹೋಗ್ತಾ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ವೆದರು. ಫೈನಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆದ್ವಿ. ಖುಷಿ ಆಯಿತು ನೋಡಿ. ಅಲ್ಲೂ ಕೂಡ ಸೇಮ್ ಅಲ್ವಾ, ಧರ್ಮಸ್ಥಳದಲ್ಲಿ ಮಳೆ ಬಂದರೆ ಕುಕ್ಕೆನಲ್ಲೂ ಮಳೆ ಬಂದೇ ಬರುತ್ತೆ. ಇನ್ನೇನು ನಾವು ಕಾರು ಸ್ವಲ್ಪ ಅಂದರೆ ಸ್ವಲ್ಪ ದಾರಿಗೂ ಮಳೆ ಇತ್ತು ಅಷ್ಟೇ, ಕಂಟಿನ್ಯೂಸ್ ಮಳೆ ಅಂತ ಏನಿರಲಿಲ್ಲ. ನಾವು ಕಾರ್ ಪಾರ್ಕ್ ಮಾಡೋ ಟೈಮಿಗೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ಸೊ ನಾವು ಕಾರೆಲ್ಲ ಪಾರ್ಕ್ ಮಾಡಿ ದೆನ್
ದರ್ಶನಕ್ಕೆ ಹೋಗ್ಬಿಡ್ಬೇಕು. ಬಿಕಾಸ್ ಆಲ್ರೆಡಿ ಟೈಮ್ ಆಗಿತ್ತು 3:30 3:40 ನಾವು ಕಾರ್ ಪಾರ್ಕ್ ಮಾಡಿದಾಗ. ಸೊ ಅದಕ್ಕೋಸ್ಕರ ಬೇಗ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮಳೆ ಕೂಡ ಸ್ಟಾರ್ಟ್ ಆಯಿತು ಒದ್ದೆ ಬಟ್ಟೆನಲ್ಲೇ, ಬಿಕಾಸ್ ಅಲ್ಲೂ ಕೂಡ ಸ್ವಲ್ಪ ನೆನ್ಕೊಂಡೇ ಬಂದಿದ್ವಲ್ಲ, ಅದಕ್ಕೋಸ್ಕರ ಮತ್ತೆ ನೆನೆಯೋದು ಬೇಡ ಅಂತ ಹೇಳಿ ಬೇಗ ಬೇಗ ಹೋಗ್ತಾ ಇದ್ವಿ. ರಶ್ಶು ಕೂಡ ಕಡಿಮೆ ಇತ್ತು. ನಾನಂತೂ ತುಂಬ ಚೆನ್ನಾಗಿ ದರ್ಶನ ಮಾಡಿದೆ, 2 ಸಲ ದರ್ಶನ ಮಾಡಿದೆ, ಖುಷಿ ಆಯಿತು. ನನ್ನದೊಂದು ಉಳ್ಸೇವೆ ಇತ್ತು, ಇನ್ನೊಂದು ಹರಕೆ ಕೂಡ ನಾನು ಹೊತ್ಕೊಂಡಿದ್ದೆ ಸ್ವಾಮಿ ಹತ್ರ. ಸೊ ಅದಕ್ಕೋಸ್ಕರ ಉಳ್ಸೇವೆ ಕೂಡ ಮಾಡಿ ಅಲ್ಲಿಂದ ಮುಗಿಸ್ಕೊಂಡು ಆದಿ ಸುಬ್ರಹ್ಮಣ್ಯ ಕಡೆ ನಾವು ಹೋದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಹಾಕಿದ್ರು. ಸೊ ಅದನ್ನು ನೋಡಿಕೊಂಡು ದರ್ಶನಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ದರ್ಶನ ಅಂತೂ ತುಂಬ ಫ್ರೀ ಅಂತಲೇ ಅನಿಸ್ತು. ಅಂದರೆ ಅಷ್ಟು ಸಮಾಧಾನವಾಗಿ ನಾವು ಮಾಡಿದ್ವಿ. ನೋಡಿ ಆದಿ ಸುಬ್ರಹ್ಮಣ್ಯ ಕಡೆ ಹೊರಟಿದ್ದೀವಿ. ಅಕ್ಕಪಕ್ಕ ಎಲ್ಲ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿ ಇಟ್ಟಿದ್ರು. ಏನು ಬೇಕಾದರೂ ಸಿಗ್ತಿತ್ತು. ಕೊಡೆ ನಮಗೆ ಆ್ಯಕ್ಚುಲಿ ಆ ಟೈಮಲ್ಲಿ ಕೊಡೆ ತಗೊಂಡೋಗಿರಲಿಲ್ಲ, ಕೊಡೆ ಬೇಕಿತ್ತು. ಅದನ್ನೇ ಸ್ವಲ್ಪ ಹುಡುಕಾಡ್ತಾ ಇದ್ದೀವಿ. ಮಳೆ ಗಿಳೆ ಜೋರು ಬಂದುಬಿಟ್ರೆ ಏನು ಮಾಡೋದು, ಉಳ್ಸೇವೆ ಮಾಡಿ ವಾಪಸ್ ಬರಬೇಕು ಅಲ್ವಾ. ಮತ್ತು ನಾವು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಬಂದಾಗ ಮತ್ತೆ ಎಲ್ಲಿ ನೆಂದು ಬಿಡ್ತೀವೋ ಅಂತ ಭಯಕ್ಕೋಸ್ಕರ ಛತ್ರಿ ಹುಡುಕಾಡ್ತಾ ಇದ್ದೀವಿ. ಫೈನಲಿ ಒಂದು 5-6 ಅಂಗಡಿ ಸುತ್ತಾದಮೇಲೆ ನಮಗೆ ಸಿಕ್ತು. ಸೊ ಇಲ್ಲಿ ಬರೋದೇ ಒಂದು ಶ್ರೇಷ್ಠ ಅಂತಲೇ ಹೇಳ್ಬೋದು. ಇಲ್ಲಿ ಬಂದು ಸ್ವಾಮಿ ದರ್ಶನ ಮಾಡಿ ಅದು ಇನ್ನೊಂಥರ ಶ್ರೇಷ್ಠ. ನಾನಂತೂ ಭಾಳ ವರ್ಷಗಳ ಮೇಲೆ ಬಂದೆ. ಫೈನಲಿ ಆದಿ ಸುಬ್ರಹ್ಮಣ್ಯ ಟೆಂಪಲ್ ಸಿಕ್ತು. ಮುಂಚೆ ಎಲ್ಲ ತುಂಬ ನೀರೆಲ್ಲ ಓಡಾಡ್ತಿತ್ತು, ಬಟ್ ಇವಾಗ ನೀರೆಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಅಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ, ಎಷ್ಟೋ ಜನ ಇಲ್ಲಿಗೆ ಆದಿ ಸುಬ್ರಹ್ಮಣ್ಯ ಹತ್ರ ಬಂದು ಕಲ್ಲೆಲ್ಲ ಗೋಡೆ ಥರ ಕಟ್ತಾರೆ. ಅದು ಒಂದು ಹರಕೆ. ಯಾರಿಗೆ ಮಕ್ಕಳಾಗಿರಲ್ಲ, ಯಾರಿನ್ನೂ ಮನೆ ಕಟ್ಟಿರಲ್ಲ ಅಂಥವ್ರು ಅದನ್ನು ಮಾಡಿಕೊಂಡು ಹೋಗ್ತಾರೆ. ಚೆನ್ನಾಗಿ ಅನ್ನಿಸ್ತು. ನಾನಂತೂ ಭಾಳ ವರ್ಷದ ಮೇಲೆ ಬಂದೆ. ಆಲ್ರೆಡಿ ನಾನು ಬಂದು ಆಗಿತ್ತು, ಒಂದು 7 to 8 ಇಯರ್ಸ್ ಆಗಿತ್ತು, ಬಂದೇ ಇರಲಿಲ್ಲ. ಚೆನ್ನಾಗಿ ಅನ್ನಿಸ್ತು. ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಸ್ಟ್ರೆಸ್ಸು ಪ್ರತಿಯೊಂದು ಆಗುತ್ತೆ. ಬಟ್ ಇಲ್ಲಿ ಬಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ನಾವು ದರ್ಶನ ಎಲ್ಲ ಮಾಡೋಕ್ಕೆ ಅಂತ ನಿಂತಾಗ ನಮಗೆಲ್ಲ ಮರ್ತೋಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಯಿತು ಬಂದಿತ್ತು. ಯಾರೆಲ್ಲ ಬಂದಿಲ್ಲ ದಯವಿಟ್ಟು ಬಂದು ಹೋಗಿ. ವರ್ಷ ಬರೋಕ್ಕಾಗಿಲ್ಲ ಅಂದ್ರೂ ನಿಮಗೆ ಟೈಮ್ ಮಾಡಿಕೊಂಡು ಟೈಮ್ ಇದ್ದಾಗ ಬಂದೋಗಿ ಅಂತ ಹೇಳ್ತೀನಿ. ದಯವಿಟ್ಟು ಬೇಸಿಗೆಲಂತೂ ಬರೋಕ್ಕೆ ಹೋಗಬೇಡಿ. ತುಂಬ ಜನ, ತುಂಬ ಬಿಸಿಲು, ತುಂಬ ಕಿರಿಕಿರಿನೇ ಆಗೋಗ್ಬಿಡುತ್ತೆ ಅನಿಸುತ್ತೆ ಮೇ ಬಿ. ನೋಡಿ ನಾನು ಆದಿ ಸುಬ್ರಹ್ಮಣ್ಯ ದರ್ಶನ ಮಾಡಿಕೊಂಡು ಎಲ್ಲ ಆಯಿತು. ಬಟ್ ನಮಗೆ ಊಟ ಸಿಗಲಿಲ್ಲ. ಧರ್ಮಸ್ಥಳಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದಿಲ್ಲ ಅಂದರೆ ಅದು ಚೆನ್ನಾಗೇ ಇರಲ್ಲ. ಸೊ ನಮ್ಗೆ ಹಾಗಾಯಿತು. ಫೈನಲಿ ಊಟ ಸಿಗಲಿಲ್ಲ 2 ಕಡೆ. ನಮ್ಮ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಅಂಟಿಲ್ ದೆನ್